ಕಟ್ಟಿಯಾರ ಏನು ಸೌಲಭ್ಯ ಇಲ್ಲ ಅಣ್ಣ. ಮಾರ್ಕೆಟ್ ಅಲ್ಲಿಗೆ ಹಾಕ್ಬೇಕಂತ ಬಡವರಿಗೆ ಜಾಗನೇ ಇಲ್ಲ. ಮಾರ್ಕೆಟ್ ನೋಡಿ ರೋಡ್ ಸೆಂಟ್ರಲ್ ಏನಾರ ಮಾರ್ಕೆಟ್ ಇದ್ರೆ ಇಲ್ಲಿ ಜಿಯೋಸ್ ರೋಡ್ ಸತ್ತೋಗ್ಬಿಡುತ್ತೆ. ಮುಂಚೆನೆ ಬೈಪಾಸ್ ಹೋಗಿ ಎಲ್ಲ ಜಿಯೋಸ್ ರೋಡ್ ಸತ್ತೋಗಿದೆ. ಇದು ಮಾರ್ಕೆಟ್ ಸಿಕ್ಕರೆ ಇನ್ನೂ ಸತ್ತೋಗುತ್ತೆ. ಸಣ್ಣ ಪುಟ್ಟ ವ್ಯವಹಾರ ಮಾಡೋರಿಗೆ ಜಾಗ ಇಲ್ಲ. ವ್ಯಾಪಾರ ಮಾಡ್ಕೊಂಡು ತಿಂತಾರೆ. ಅವ್ರಿಗೆಲ್ಲ ಬಡವರಿಗೆ ಜಾಗ ಇಲ್ಲ. ಅಲ್ಲಿ ಮಾರ್ಕೆಟ್ ಕಟ್ಟ್ಯಾರ ಏನು ವ್ಯಾಪಾರ ಅಲ್ಲಿಗೆ ಹೋಗಿ ಅಲ್ಲಿ ಮಾಡ್ತಾರೆ. ನಾನು ಮಾತಾಡ್ತೀನಿ ಬನ್ನಿ. 500 ಕುಟುಂಬ ಇದೆ ಸರ್. ಅಲ್ಲ ಸಣ್ಣ ಪುಟ್ಟ ಯಾವ್ದವ್ರೆಲ್ಲ ಬಂದು पूरा राउंड करो एक राउंड ಮೊಬೈಲ್ ಒಂಚೂರಿಂದ ದೇವಸ್ಥಾನ ಇದೆ, ಗಣಪತಿ ಪೆಂಡಾಲ್ ಇದೆ, ಕಬಾಬ್ ಸ್ವಲ್ಪ ನಿಂತ್ಕೊಳ್ಳಿ ಸರ್. ಇಲ್ಲೇ ಮಾತಾಡ್ಬಿಡಿ ಬರ್ರಿ ಅಣ್ಣ. ದೇವಸ್ಥಾನ ಇದೆ. ಅದರೆಲ್ಲ ಯಾರು ಇಲ್ಲೇ ಮಾತಾಡ್ಬಿಡಿ. ಈಗ ಹೇಳ ಸರ್, ಸುಮಾರು 500 ಕುಟುಂಬಗಳು ಕಳೆದ 50-60 ವರ್ಷದಿಂದ ಇಲ್ಲಿ ತರಕಾರಿ ಇರ್ಬೋದು. ಏನಾರ ಮಾರ್ಕೆಟ್ ಇದ್ರೆ ಇಡೀ ಜಿಯೋಸ್ ರೋಡ್ ಸತ್ತೋಗ್ಬೇಕು. ಮುಂಚೆನೆ ಬೈಪಾಸ್ ಹೋಗಿ ಎಲ್ಲ ಜಿಯೋಸ್ ರೋಡ್ ಸತ್ತೋಗಿದೆ. ಇದು ಮಾರ್ಕೆಟ್ ಇದ್ರೆ ಇನ್ನೂ ಸತ್ತೋಗುತ್ತೆ. ಸಣ್ಣ ಪುಟ್ಟ ವ್ಯವಹಾರ ಮಾಡೋರಿಗೆ ವ್ಯಾಪಾರ ಮಾಡ್ಕೊಂಡು ತಿಂತಾರೆ. ಅವ್ರಿಗೆಲ್ಲ ಬಡವರಿಗೆ ಜಾಗ ಇಲ್ಲ. ಅಲ್ಲಿ ಮಾರ್ಕೆಟ್ ಕಟ್ಟ್ಯಾರ ಏನು ವ್ಯಾಪಾರ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಲ್ಲಿ ಮಾಡ್ತಾರೆ. ಅದ್ಯಾಕೆ ಹೋಗ್ಬೇಕಾಗ್ತಿದೆ ಅಂತ ನಾನು ಮಾತಾಡ್ತೀನಿ ಬನ್ನಿ. ಅಲ್ಲಿ 500 ಕುಟುಂಬ ಇದೆ ಸರ್. ಅಲ್ಲ ಸಣ್ಣ ಪುಟ್ಟ ಯಾವ್ದವ್ರೆಲ್ಲ पूरा राउंड करो एक ಕಳೆದ 50-60 ವರ್ಷದಿಂದ ಇಲ್ಲಿ ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಹೂ ಇರ್ಬೋದು, ವೀಳ್ಯದೆಲೆ, ಸೊಪ್ಪು ಎಲ್ಲ ಮಾಡ್ತಾರೆ. 500 ಕುಟುಂಬ ಜೀವನ ಮಾಡ್ತೀವಿ. 500 ಕುಟುಂಬದ ಮೇಲೆ ಗದಾಪ್ರಾಯ ಮಾಡೋದು ಬೇಡ. ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರಲ್ಲ. ನಾವು ಜನ ಏನು ಕೇಳ್ತಾರೋ ಅದನ್ನು ಮಾಡಬೇಕು. ಇಲ್ಲಿ ಆರಾಮಾಗಿದೆ, ಏನು ತೊಂದರೆ ಆಗಿರೋದು? ಇಲ್ಲಿ ಯಾಕೆ ಬೇಕು ಫುಡ್ ಕೋರ್ಟು? ಯಾವ್ದಾದ್ರು ಫುಡ್ ಕೋರ್ಟಲ್ಲಿ ಬೇಕಿದ್ರೆ ಎಲ್ಲರೂ ಮಾಡ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ತಲೋ ಎಲ್ಲರೂ ಮಾಡ್ಕೊಳ್ಳಿ. ಇದು ಏನಾಗಿದೆ ಅಂದರೆ ಅರಸೀಕೆರೆ ತಾಲೂಕು ಕಳೆದ ನಾನು ಜೀವನದಲ್ಲಿ ಒಂದು ತಪ್ಪು ಮಾಡಿದ್ದೀನಿ. ಎಲ್ಲೋ ಇದ್ದಂಗೆ ಕರ್ಕೊಂಬಂದು ಅವತ್ತು ಶಾಸಕನ ಮಾಡಿ ಅರಸೀಕೆರೆ ಜನಕ್ಕೆ ಏನು ಹೇಳ್ತಾರೆ ಅಂದರೆ, ಈಗ ದೇವೇಗೌಡರು ಕೂರಿಸ್ಕೊಂಡು ಹೇಳ್ತಾರೆ, ದುಡ್ಡು ಕೊಡದೆ ಹೋದರೆ ಅರಸೀಕೆರೆ ಜನ ಓಟ್ ಹಾಕಲ್ಲ, ದುಡ್ಡು ಕೊಡದವ್ರು ದೇವೇಗೌಡ್ರೆ ನಿಮ್ಮ ಮಕ ನೋಡಿ ಓಟ್ ಹಾಕಲ್ಲ, ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಅರಸೀಕೆರೆರು ಅಂತ. ಅದು ಅವ್ರು MLA ಹೇಳಿದ್ರಿ, ನಾನು ಹೇಳ್ತಾ ಇಲ್ಲ ರೀ. ಈಗಿನ MLA ಪಾಪ ಈಗ ಐತಲ್ಲಪ್ಪ, ಅಲ್ಲಿ ಯಾವ ಕಾಂಗ್ರೆಸ್ ಇಟ್ಟು ಆಗ್ತಾನೋ ಗೊತ್ತಿಲ್ಲ. ಇಲ್ಲಿ ನಾವು ಅದೆಲ್ಲ ಇವತ್ತೇನು ಮಾತಾಡಲ್ಲ, ಕಾಲ ಬರುತ್ತೆ. ನಾನು IB-ನಲ್ಲಿ ಹೇಳ್ತೀನಿ, ದಯಮಾಡಿ ಬನ್ನಿ. ಇವತ್ತು ಈ ಮಾರ್ಕೆಟನ್ನ ಮಾಡೋಕ್ಕೆ ನಾವು ಯಾವ ಕಾರಣದಿಂದ ಬಿಡಬಾರ್ದು. ನೀವು ಧೈರ್ಯವಾಗಿರಿ, ನಾವು ನಿಮ್ಮ ಜೊತೆ ಇರ್ತೀವಿ. ಅಂಥ ಸನ್ನಿವೇಶ ಇದ್ದರೆ ಏನಾಗಿದೆ, ಫಸ್ಟ್ ಕ್ಲಾಸ್ ಆಗಬೇಕಾದ್ರೆ ಒಂದು ಸ್ವಲ್ಪ ಸೀಟ್ ಹಾಕ್ಬಿಟ್ಟು ಹಿಂಗೆ ಇರಲಿ, ಸೀಟ್ ಹಾಕ್ಬಿಟ್ಟು ಇಲ್ಲಿ ಮಾರ್ಕೆಟ್ ಅವ್ರಿಗೆ ಮಾಡಿಕೊಡ್ಲಿ. ಅವ್ರು ಇದ್ದಿದ್ರೆ ಬಡವರ ಬಗ್ಗೆ ಕರುಣೆ ಇದ್ರೆ, ಅಲ್ಲಪ್ಪ ಇಲ್ಲೇ ಎಲ್ಲೆಲ್ಲವರು ಆ ಮಾರಾಟದ ಜಾಗಕ್ಕೆ ಒಂದು ಕ್ಲೀನಾಗಿ ಒಂದು ಸೀಟ್ ಹಾಕಿ ಕ್ಲೀನಾಗಿ ನಗರಸಭೆಯಿಂದ ಏನು ಸವಲತ್ತು ಎಲ್ಲ ಗೊತ್ತಾಯ್ತಾ?